ನಿಮಗೆ ಬೇರೆಯವರು ವ್ಯಾಲಿಡಿಟಿ ಮಾಡಬೇಕಾ, ಬೇರೆಯವ್ರು ನೋಡಬೇಕಾ? ಇದೊಂಥರ ಕೆಟ್ಟ ಹಸಿವು. ಬೇರೆಯವರು ನನ್ನನ್ನು ಮೆಚ್ಕೋಬೇಕು, ಅಪ್ರೂವ್ ಮಾಡಬೇಕು, ನಾನು ಮಾಡಿದ್ದನ್ನು ಬೇರೆಯವರು ಅಪ್ರೂವ್ ಮಾಡಬೇಕು ಅಂತ. ಇಲ್ಲಿ ನಿನ್ನ ಆಬ್ಜೆಕ್ಟಿವೇ ಕಂಪ್ಲೀಟ್ ಬದಲಾಗೋಗುತ್ತೆ, ನಿನ್ನ ದಾರಿ ಗುರಿ ಎಲ್ಲ ಬದಲಾಗೋಗುತ್ತೆ. ಅದೇ ನೀನೇ ಜಡ್ಜ್ ಮಾಡಿದ್ರೆ ಡಿಸಿಷನ್ ಆಗಲಿ, ನೀನು ಮಾಡೋದಾಗಲಿ, ನಿನ್ನ ಆಬ್ಜೆಕ್ಟಿವ್ ಆಗಲಿ ಎಲ್ಲ ಸ್ಪೆಷಲ್ ಆಗಿ ಯೂನಿಕ್ ಆಗಿರುತ್ತಲ್ವ. ರಾಂಗ್ ಆಬ್ಜೆಕ್ಟಿವ್ ನಿನಗೆ ಬೇಡದೇ ಇರೋದು, ಆಗ ನೀನು ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದೆಯಾ. ನಿಂಗೆ ಅದೇ ಪ್ರಯಾರಿಟಿ ಏನು, ಬೇರೆಯವ್ರು ನಿನ್ನ ನೋಡಿ ಮೆಚ್ಚೋದು, ಅದೇ ನಿನ್ನ ಆದ್ಯತೆ. ನೀನು ಗೆಲ್ಲಬಹುದು, ನೀನು ಗುರಿ ಮುಟ್ಟಬಹುದು, ಆದರೆ ನಿನ್ನ ಗುರಿ ನೀನು ಮುಟ್ತಾ ಇಲ್ಲ. ರಾಂಗ್ ಆಬ್ಜೆಕ್ಟಿವ್ ಅದು. ನೀನು ಬೆಳೆಯೋದೂ ಇಲ್ಲ, ಕಲಿಯೋದೂ ಇಲ್ಲ ಜೀವನದಲ್ಲಿ. ನಿನಗೋಸ್ಕರ ನೀನು ಮಾಡಿದಾಗ ನೀನು ಬೇರೆಯವ್ರಿಗೋಸ್ಕರ ಗೆಲ್ತಾ ಇಲ್ಲ ಅಲ್ವಾ. ಬೇರೆಯವ್ರಿಗೋಸ್ಕರ ಗೆದ್ರೂ ಇದು ಒಂಥರ ಸ್ವಾಭಿಮಾನದಿಂದ ಗೆದ್ದಿರ್ತೀವಿ. ದುರಭಿಮಾನ ಇದು, ಆತ್ಮಾಭಿಮಾನ ಅಲ್ಲ. ಇದು ನಮ್ಮ ಆತ್ಮಕ್ಕೆ ಅವಮಾನ. ಬೇರೆಯವ್ರು ಮೆಚ್ಚಕ್ಕೆ ಗೆಲ್ಲೋದು ಅಲ್ಲ, ನಮ್ಮ ಹೃದಯ ಮೆಚ್ಚಬೇಕಲ್ವಾ.